Guru. Just a minute, Kashmir. Just a minute. Our CRP sir, Mr. Ajay sir is also here. A hearty welcome you sir for this function. Mr. Shukla, Mr. Dasekauru is the HM and the audio well taken. We are very proud of his presence. Thank you for your presence. Vinegar, and when they react, they'll be releasing. A weapon of the children, so we have used the pencil to dig the lab. Yeah, then we have to say that. I am Chandra, half LKG, man, pencil is made of graphite connected, so the light is up. Thank you. ಗಲಾಟೆ ಮಾಡ್ತಿದ್ದಾರೆ ಇಲ್ಲಿ ನೋಡಿ. ವಿಶೇಷವಾಗಿ ಇದರ ವಿಭಿನ್ನವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಆಯೋಜಿಸಿ ಎಲ್ಲ ಪೋಷಕರ ಸಮುದಾಯ ಪಾತ್ರರಾಗಿರ್ತಕ್ಕಂಥ ದಾಸೇಗೌಡರೆ, ವೇದಿಕೆಯಲ್ಲಿರ್ತಕ್ಕಂಥ ಸ್ನೇಹಿತರಾದ ನಾಗರಾಜ್ ಅವರೇ, ಅಜಯ್ ಅವರೇ, ಕುಮಾರ್ ಅವರೇ, ವಿಶೇಷವಾಗಿ ಈ ಸಾರಿನೂ ಪುಟ್ಟ ಮಕ್ಕಳ ಕಲಾವಿದರ ಜೊತೆಗೆ ಏನಾದರೂ ಹೊಸದನ್ನು ಮಾಡಬೇಕು, ಮಕ್ಕಳಿಗೆ ಪ್ರೀ ಕೆಜಿಯಿಂದನೇ ವಿಶೇಷವಾಗಿ ಮಕ್ಕಳಿಗೆ ಬರೀ ಕೇವಲ LKG ಮತ್ತು UKG ಕೇವಲ ಆಟ ಪಾಠ ರೈಟ್ಸ್ ಹೇಳ್ಕೊಡೋದು ಇನ್ನಿತರ ಆಕ್ಟಿವಿಟಿಗಳನ್ನು ಮಾಡಿಸಿ ಮನೆ ಕಳಿಸ್ತಾರೆ ಅಷ್ಟೇ ಅಲ್ಲ, ವಿಶೇಷವಾಗಿ ಮಕ್ಕಳಲ್ಲಿ ಒಂದು ವಿಭಿನ್ನವಾಗಿರ್ತಕ್ಕಂಥ ಆಲೋಚನೆಯನ್ನು ಉಂಟು ಮಾಡುವಂಥದ್ದು, ವೈಜ್ಞಾನಿಕ ಮನೋಭಾವವನ್ನು ಉಂಟು ಮಾಡ್ತಕ್ಕಂಥದ್ದು, ತಾರ್ಕಿಕ ಶಕ್ತಿಯನ್ನು ಅಂತಕ್ಕಂಥದ್ದು, ಹೀಗೆ ವಿಶೇಷವಾಗಿ 40 ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಮೂಲಕ ನಮ್ಮ ಸವಿತಾ ಮೇಡಮ್ ತುಂಬ ವಿಭಿನ್ನವಾದಂಥ ಚಟುವಟಿಕೆಗಳನ್ನು ಆಯೋಜಿಸ್ತಾರೆ. ಇವತ್ತು ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ಅವರೇ ಅಂತ ನಾನು ಭಾವಿಸ್ತೀನಿ. ವಿಶೇಷವಾಗಿ ಅವರಿಗೆ ನಾನು ಇಲಾಖೆ
ವಿಶೇಷವಾಗಿ ಪ್ರದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇದೀಗ ತಾನೇ ವೇದಿಕೆಯಿಂದ ತೆರಳಿದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ವಿಜ್ಞಾನ ಶಿಕ್ಷಕರಾಗಿ ನಿವೃತ್ತಿ ಹೊಂದಿ ವಿಜ್ಞಾನವನ್ನೇ ನನ್ನ ಉಸಿರು ಎಂಬಂತೆ ಭಾವಿಸಿ ಬದುಕಿದಂತಹ ಕಥೆಗಳವರೇ, ಈ ಶಾಲೆಯ ಮುಖ್ಯಸ್ಥರಾದ ಸವಿತಾ ಮೇಡಮ್ ಅವರೇ ಹಾಗೂ ಈ ಶಾಲೆಗೆ ತಮ್ಮ ಮಕ್ಕಳವರನ್ನ ಸೇರಿಸಿ ಅವರ ಚಟುವಟಿಕೆಗಳನ್ನು ನೋಡಲಿಕ್ಕೆ ಮತ್ತು ಅವರೊಟ್ಟಿಗೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಬಂದಿರುವಂತಹ ಪೋಷಕ ವರ್ಗದವರೇ ಮತ್ತು ಪುಟಾಣಿ ಮಕ್ಕಳೇ, ಈ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರೇ ಮತ್ತು ಸಿಬ್ಬಂದಿಗಳೇ, ಬಹಳಷ್ಟು ಸಂತೋಷವಾಗುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅಂತೇಳಿ ನನಗಂದು ಅನ್ನಿಸ್ತಾ ಇದೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಮಾತಾಡೋದಕ್ಕಿಂತ ಜಾಸ್ತಿ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು, ಪೋಷಕರ ಜೊತೆ ಅನ್ಸುತ್ತೆ ನನಗೆ. ನಿಮಗೂ ಅನುಭವ ಇರ್ಬೋದು. ನೀವು ಈ ಥರ ಲ್ಯಾಬ್ಗಳ ಸೆಟ್ ಮಾಡಿದ್ದನ್ನ ಸಾಮಾನ್ಯ PUC ಹಂತದಲ್ಲಿ ಕಾಲೇಜ್ ಓದಬೇಕಾದ್ರೆ ನೀವೆಲ್ಲ ನೋಡಿರ್ತೀರ. ಕಾಲೇಜ್ಗಳಲ್ಲಿ ಲ್ಯಾಬ್ಗಳನ್ನು ನೋಡಿರ್ತೀವಿ. ಕೆಲವೊಂದು ಶಾಲೆಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಇಂತಹ ವ್ಯವಸ್ಥೆಗಳಿರ್ತವೆ. ಆದರೆ ಪ್ಲೇ ಹೋಮ್ಗಳಲ್ಲಿ ಇಂತಹ ಒಂದು ಲ್ಯಾಬ್ ಅನ್ನ ಸೃಷ್ಟಿಸಿ ದುರ್ಗದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇದು ಪ್ರಯತ್ನ ಇರಬೇಕು ಅಂತ ನಾನು ಭಾವಿಸ್ತೇನೆ. ಇಲ್ಲಿವರೆಗೂ ನಾನು ಎಲ್ಲೂ ನೋಡಿ ಬಹಳಷ್ಟು ಶಾಲೆಗಳಿಗೆ ಭೇಟಿ ಕೊಡ್ತಾ ಇರ್ತೇವೆ. ಚಿತ್ರದುರ್ಗದ ಇತಿಹಾಸದಲ್ಲಿ ಪ್ಲೇ ಹೋಮ್ ಹಂತದ ಮಕ್ಕಳಿಂದ ವಿಜ್ಞಾನ ಪ್ರದರ್ಶನಗಳನ್ನು